ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಸ್ವಲ್ಪ ಲೇಟ್ ಆಯಿತು. ಸೊ ನಿನ್ನೆ ಒಬ್ಬರು ಕೇಳಿದ್ದೀರಾ ಮೆಸೇಜ್ ಮಾಡಿ ಯಾಕೆ ರಾಣಿ ಸೀರಿಯಲ್ ಆಗ್ತಾಯಿಲ್ಲ ಅಂತೇಳಿ. ಖಂಡಿತ ಹಾಕ್ತೀನಿ. ನಿನ್ನೆ ಒಂದಿನ ಹಾಕಿಲ್ಲ ಅಷ್ಟೇ ನಾನು. ಸೊ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಹಾಕ್ತೀನಿ. ಒಂದೊಂದಿನ ಎಲ್ಲಾದರೂ ಊರಿಗೆ ಎಲ್ಲಾದರೂ ಹೋದರೆ ಮಾತ್ರ ಹಾಕೋಕ್ಕಾಗಲ್ಲ ಅಷ್ಟೇ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಅದು ನನಗೆ ಮೆಸೇಜ್ ಹಾಕಿದ್ದು ಇನ್ನೊಂದು ಚಾನಲ್ನಿಂದ ಹಾಕಿದ್ರು. ಸೊ ಸುನೀತಾ ಪವನ್ ಚಾನಲ್ ಇದೆಯಲ್ಲ, ಅದರಲ್ಲಿ ಕಮೆಂಟ್ ಹಾಕಿದ್ದು ನನಗೆ. ಅಂದರೆ ನನಗೇನು ಖುಷಿ ಗೊತ್ತಾ, ಎರಡೂ ಚಾನಲಲ್ಲೂ ನಾನು ವಿಡಿಯೋ ನೋಡ್ತಾ ಇದ್ದೀರಾ, ಎರಡೂ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ತುಂಬ ಖುಷಿ ಆಗುತ್ತೆ ನನಗೆ. ಸೊ ಬನ್ನಿ ಈಗ ಶುರು ಮಾಡೋಣ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಈ ಥರ ಎಲ್ಲ ವಿಡಿಯೋಗಳು ಬರ್ತಾ ಇರುತ್ತೆ. ಇನ್ನೇನು ಇಲ್ಲಿ ಕಾಂಪಿಟೇಷನ್ ನಡೀತಾ ಇರುತ್ತೆ. ಇಲ್ಲಿ ಅಂತಂದರೆ ಸ್ಕೂಲಲ್ಲಿ, ಮಕ್ಕಳು ಸ್ಕೂಲಲ್ಲಿ ಒಂದೇನೋ ಸಣ್ಣದಾಗ ಒಂದು ಕಾಂಪಿಟೇಷನ್ ಇಟ್ಕೊಂಡಿರ್ತಾರೆ. ಅದರಲ್ಲಿ ಕಾಂಪಿಟೇಷನಲ್ಲಿ ಹೆಸರು ಕೊಟ್ಟಿರಲ್ಲ ರಾಣಿ, ಅಲ್ಲೆಲ್ಲ ಹೆಸರು ಕೊಟ್ಟಿರೋ ಮಕ್ಕಳಿಗೆಲ್ಲ ಕಂಗ್ರ್ಯಾಚುಲೇಷನ್ ಹೇಳಿ ಒಬ್ಬೊಬ್ಬರನ್ನ ಕರಿಬೇಕು. ಆಗ ಚಂದು ಏನು ಹೇಳ್ತಾನೆ ಅಂದರೆ, ನನಗೆ ಕೊಟ್ಟೇ ಇಲ್ವಲ್ಲ ನನ್ನ ಹೆಸರು, ನನಗೂ ಕೊಟ್ಟು ನಾನು ಇದರಿಂದ ಗೆದ್ದಿದ್ರೆ ದುಡ್ಡು ಬರ್ತಿತ್ತು, ನನಗೆ ಆ ದುಡ್ಡನ್ನು ನಮ್ಮ ಮಾವನಿಗೆ ಕೊಡ್ಬೋದಿತ್ತು, ಸಹಾಯ ಆಗ್ತಿತ್ತು ಅಂತ ರಾಣಿ ಹೇಳ್ತಾಳೆ. ತೇಜ್ ಇದ್ಕೊಂಡು, ರಾಣಿ ನಾನು ಕೊಟ್ಟಿದ್ದೀನಿ ನಿನ್ನ ಹೆಸರು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ತುಂಬ ಖುಷಿ ಆಗುತ್ತೆ ರಾಣಿಗೆ. ಏನು ಚಂದು, ತೇಜು ನನ್ನ ಹೆಸರು ಕೊಟ್ಟಿದ್ಯಾ, ನಿನ್ನ ಹೆಸರು ಕೊಟ್ಟಿಲ್ವಾ ಅಂದಾಗ, ಇಲ್ಲ ನಿನ್ಗೆ ಎಲ್ಲದನ್ನ ನೀನು ನೋಡೋದೇ ಇಷ್ಟ, ಅದಕ್ಕೋಸ್ಕರ ನಿನ್ನ ಹೆಸರು ಕೊಟ್ಟೆ ಅಂತ ತೇಜು ಹೇಳ್ತಾನೆ. ಅವಳು ಅಂದರೆ ತುಂಬ ಇಷ್ಟ ಅವನಿಗೆ. ಸೊ ಹಾಗಾಗಿ ಇನ್ನು ನಂಗೆ ಹೇಳಿದ ತಕ್ಷಣ ರಾಣಿ ಇದ್ಕೊಂಡು ತುಂಬ ಖುಷಿ ಆಗ್ತಾಳೆ. ಫಸ್ಟೇ ಇದಕ್ಕೆ ಕರೀತಾರೆ, ಫಸ್ಟು ಒಬ್ಬ ಹುಡುಗಿನ ಕರೀತಾರೆ. ಅದಾದಮೇಲೆ ಮತ್ತೆ ರಾಣಿನ ಕರೆದ್ಬಿಟ್ಟು ಏನೋ ಒಂದು ಶ್ಲೋಕ ಕೊಡ್ತಾರೆ. ಆ ಶ್ಲೋಕದ ಬಗ್ಗೆ, ಶಾರದೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾಳವಳು. ಅಂದರೆ ಈಗ ಶಾರದೆ ಅಂದರೆ ಏನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾಳೆ ಶ್ಲೋಕಗಳ. ನಾನು ಫಸ್ಟ್ಗೆ ಶಾರದೆನ ನಮಸ್ಕಾರ ಮಾಡ್ತೀನಿ, ಶಾರದೆ ಅಂದರೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಒಂದಿಷ್ಟು ಶ್ಲೋಕಗಳ, ನನಗೆ ಅದನ್ನು ಹೇಳಕ್ಕೆ ಬರ್ತಾ ಇಲ್ಲ, ಯಾರು ಬೇಜಾರು ಮಾಡ್ಕೊಬಿಡಿ. ಸೊ ಅದನ್ನ ಹೇಳ್ತಾಳವಳು. ಹಾಗೆ ಹೇಳಿದ ತಕ್ಷಣವೇ ಇವಳು ಮತ್ತೆ ಲೋಹಿತ್ನ ಕರೀತಾರೆ. ಲೋಹಿತ ಹೋಗ್ಬಿಟ್ಟು ಅವಳೇನೋ ಬೇರೆ ಥರ ಒಂದು ಶ್ಲೋಕನ ಹೇಳ್ಬಿಟ್ಟು, ಯಾವುದೋ ಲಕ್ಷ್ಮೀ ಬಾರಮ್ಮ ಅಂತೇಳಿ ಸಾಂಗ್ನ ಹೇಳ್ಬಿಟ್ಟು ಅದ್ರ ಅರ್ಥ ಹೇಳ್ದಂಗೆ ಅದೇ ಬರ್ತಾರೆ. ಸೊ ಇನ್ನೇನು ಎಲ್ಲ ಮಕ್ಕಳು ಒಂದು 3 ಜನ ಸೆಲೆಕ್ಟ್ ಆಗಿರ್ತಾರೆ. ಅವರೆಲ್ಲರನ್ನೂ ಆಗಿ ಮತ್ತೆ ಇವಾಗ ಅನೌನ್ಸ್ ಮಾಡೋ ಟೈಮ್ ಬಂತು. ಅನೌನ್ಸ್ ಮಾಡಿದ ತಕ್ಷಣವೇ ಈ ಕಾಂಪಿಟೇಷನಲ್ಲಿ ಫಸ್ಟ್ನೇ ರೌಂಡಲ್ಲೇ ರಾಣಿ ಗೆದ್ದುಬಿಟ್ಟಿದ್ದಾಳೆ. ರಾಣಿ ಹೆಸರು ಹೇಳಿದ್ರು, ತುಂಬ ಖುಷಿಯಾಗಿ ರಾಣಿ ಚಪ್ಪಾಳೆ ತಡ್ತಾಳೆ. ಈ ರೌಂಡಲ್ಲಿ ರಾಣಿ ವಿನ್ ಆಗಿರೋದು ಅಂತ ಹೇಳ್ಬಿಟ್ಟು. ಸೊ ಇನ್ನು ಸೆಕೆಂಡ್ ರೌಂಡ್ಗೆ ಇವಾಗ ಅವ್ರನ್ನೇ ಮತ್ತೆ ಇನ್ನೊಂದು ಸೆಕೆಂಡ್ ಪ್ರಶ್ನೆ, ಒಂದು 3 ಇರ್ತವೆ. ಆ 3ರಲ್ಲೂ ಅವ್ರು ಗೆಲ್ಲಬೇಕಾಗುತ್ತೆ. ಸೊ ಹಾಗಾಗಿ ಸೆಕೆಂಡಲ್ಲಿ ಇವಾಗ ಕರಿಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಮೇಡಮ್ ಹೇಳ್ತಾ ಇರ್ತಾರೆ. ಸೊ ಫಸ್ಟ್ನೇ ರೌಂಡ್ಗೆ ಒಂದು ಹುಡುಗಿನ ಕರೀತಾರೆ, ಅವಳಿಗೆ ಹೇಳೋಗ್ತಾಳೆ. ಸೆಕೆಂಡ್ನೇ ರೌಂಡ್ಗೆ ರಾಣಿನ ಕರೀತಾರೆ. ಇನ್ನು ರಾಣಿ ಹೋಗಿ ಇವಾಗ ಅದನ್ನ ಅರ್ಥ ಹೇಳಬೇಕು. ಲೋಹಿತ್ ಕೂಡ ಅಷ್ಟೇನೆ, ಲೋಹಿತ್ಗೆ ಯಾವುದೋ ಒಂದು ಬರುತ್ತೆ. ಲೋಹಿತ್ ಹೋಗ್ಬಿಟ್ಟು ಅದನ್ನು ಅವಳು ಉತ್ತರ ಕೊಟ್ಟು ಬರ್ತಾಳೆ. ಅದಾದಮೇಲೆ ರಾಣಿನ ಕರೀತಾರೆ. ರಾಣಿ ಇವಾಗ ಹೋಗಬೇಕು. ರಾಣಿ ಹೋಗ್ಬಿಟ್ಟು ಇನ್ನು ಅದನ್ನು ಕೂಡ ಅವಳು ಎಕ್ಸ್ಪ್ಲೇನ್ ಮಾಡಬೇಕು. ಅಲ್ಲೊಂದು ಚೀಟಿ ಇಟ್ಟಿರ್ತಾರೆ. ಆ ಚೀಟಿಯಲ್ಲಿ ತೊಗೊಂಡ್ಬಿಟ್ಟು ಅಲ್ಲಿ ಏನು ಬರ್ತಿರ್ತಾರೋ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ರಾಣಿಗೆ ತುಂಬ ಈಸಿಯಾಗಿ, ಲೋಹಿತ್ಗೆ ಒಂದು ಈಸಿಯಾಗಿ ಒಂದು ಒಗಟು ಬಂದಿರುತ್ತೆ. ಅದ್ರ ಬಗ್ಗೆ ಹೇಳ್ಬಿಟ್ಟು ಅವಳು ಈಸಿಯಾಗಿ ಬಂದುಬಿಡ್ತಾಳೆ. ಈಗ ರಾಣಿ ಹೋಗಿ ನೋಡ್ತಾ ಇದ್ದಾಳೆ ಆ ಚೀಟಿನ ತೊಗೊಂಡು. ಅದರಲ್ಲಿ ನನ್ನ ಅಪ್ಪ ಅಂಥೇಳಿ ಬರೆದಿರುತ್ತೆ. ನನ್ನ ಅಪ್ಪ ಅಂದರೆ ಅವಳಿಗೆ ಅಪ್ಪಂದು ಒಂದು ಪ್ರೀತಿನೇ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಏನು ಎಕ್ಸ್ಪ್ಲೇನ್ ಮಾಡೋಕ್ಕಾಗುತ್ತೆ. ಪಾಪ ಅವಳು ತುಂಬ ಫೀಲಿಂಗ್ ಮಾಡ್ಕೊಂಡು ಅದನ್ನ ನೋಡಿಕೊಂಡು ನಿಂತಿರ್ತಾಳೆ. ಮೇಡಮ್ ಇದ್ಕೊಂಡು, ರಾಣಿ ಅದೇನು ಬಂತಂತ ಹೇಳು, ನೀನು ಅದ್ರ ಬಗ್ಗೆ ಹೇಳ್ತೀಯ, ಏಳು ರಾಣಿ ಅಂತ ಪ್ರೋಸ್ ಮಾಡ್ತಾರೆ ಮೇಡಮು. ಇಲ್ಲಿ ಲೋಹಿತ್ ಇದ್ಕೊಂಡು, ಅವಳಿಗೆ ಕಷ್ಟ ಆಗಿರ್ಬೋದು, ಅದಕ್ಕೆ ಹೆಸರನ್ನ ಹೇಳೋಕ್ಕಾಗ್ತಾ ಇಲ್ಲ ಬಿಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ, ನಗ್ತಾ ಇರ್ತಾಳೆ. ಇವಳು ಯಾವಾಗಲೂ ಹುಡುಗಿ ಅಂತ ಹೇಳ್ಬಿಟ್ಟು. ಇನ್ನು ಇಲ್ಲಿ ಒಂದು ಕಡೆ ಹುಡುಗನ ಕರ್ಕೊಂಡು ಹೋಗೋಣ ಅಂತೇಳಿ ತೇಜುನ ಬಾಲ ಬಂದಿರ್ತಾನೆ ಸ್ಕೂಲ್ ಹತ್ರ. ಅಲ್ಲಿ ಒಬ್ಬ ಮೇಡಮ್ ಬರ್ತಾರೆ. ಪ್ರಿನ್ಸಿಪಲ್ ಎಲ್ಲೋದ್ರು, ನನ್ನ ಮಗನ ಕರ್ಕೊಂಡು, ಅಂದರೆ ನನ್ನ ತೇಜುನ ಕರ್ಕೊಂಡು ಹೋಗ್ಬೇಕಂತ ಕೇಳಿದಾಗ ಇಲ್ಲಿ ಕಾಂಪಿಟೇಷನ್ ನಡೀತಾ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವರು. ಸೊ ಅಲ್ಲಿಗೆ ಬಂದುಬಿಟ್ಟು ಕಾಂಪಿಟೇಷನ್ ನಡೆಯೋ ಹತ್ರ ನಿಂತ್ಕೋತಾರೆ. ರಾಣಿ ಸಪ್ಪು ನಿಂತಿರೋದನ್ನ ನೋಡಿ ತುಂಬ ಫೀಲ್ ಆಗಿಬಿಡುತ್ತೆ ಯಾರಿಗೆ, ಬಾಲೋನ್ಗೆ. ಆಗ ಲೋಹಿತ ಬೇರೆ ಆಡ್ಕೊತಾ ಇರ್ತಾಳೆ. ಇವಳು ಯಾವಾಗಲೂ ಅಳು ಮುಸ್ಕಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅದನ್ನು ನೋಡಿ ಪಾಪ ಬಾಲೋನ್ಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಕಳ್ಳಲ್ವಾ, ಹೆಂಗಾದರೂ ಕೂಡ ಕಳ್ಳ ಸಂಬಂಧ ನಂದು ಅದೇ ರೀತಿ ಇರುತ್ತಲ್ವ. ಸೊ ಅದನ್ನೇನು ಅರ್ಥ ಬಂದಿದೆ, ಅದು ಏನು ಬಂದಿದೆ ಹೇಳು ರಾಣಿ ಅಂದರೆ ಅಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅವಳಿಗೆ ಅದನ್ನು ಆನ್ಸರ್ ಮಾಡೋಕ್ಕಾಗೋದಿಲ್ಲ ಅಂತ ಲೋಹಿತ್ ಮತ್ತೆ ಆಡ್ಕೊತಾಳೆ. ಆಡ್ಕೊಂಡ ತಕ್ಷಣ ಬಾಲ ಇದ್ಕೊಂಡು ಅವನೇ ಆನ್ಸರ್ ಕೊಡಬೇಕು ಅಂತೇಳಿ ಅಪ್ಪ ಅಂದರೆ ಹೆಗಲ ಮೇಲೆ ಹೊತ್ಕೊಂಡು ತಿರುಗ್ತಾನೆ ಮಗಳನ್ನ. ಅಪ್ಪ ಅಂತಂದರೆ ಜಾತ್ರೆಗೆ ಹೋಗಿ ಕುಣಿಸ್ಬಿಟ್ಟು ಐಸ್ ಕ್ರೀಮ್ ಕೊಡಿಸ್ಕೊಂಡು ಅವಳಿಗೆ ಬೇಕಾಗಿರೋ ಬಳೆನ ಕೊಡಿಸ್ಕೊಂಡು ಅವಳು ಏನು ಕೇಳ್ತಾಳೆ ಅದನ್ನೆಲ್ಲ ಹಠ ಮಾಡ್ತಾ ಇರ್ತಾಳೆ ಮಗಳು ಅಂದರೆ. ಆ ಹಠ ಮಾಡಬೇಕಾದಾಗ ಅಪ್ಪ ಕೊಡಿಸೋದೇ ಅಪ್ಪ ಅಂಥೇಳಿ ಕೆಲವರು ಅರ್ಥಗಳನ್ನ ಹೇಳ್ಕೊಂಡು ಸೀದಾ ರಾಣಿ ಹತ್ರ ಬರ್ತಾನೆ. ರಾಣಿ ಹತ್ರ ಬಂದ ತಕ್ಷಣ ಅವಳಿಗೆ ತುಂಬ ಖುಷಿಯಾಗ್ಬಿಡುತ್ತೆ ಅದನ್ನೆಲ್ಲ ಕೇಳಿ. ಸೊ ನಮ್ಮ ಪುಟ್ಟ ರಾಣಿಗೆ ಅಪ್ಪನ ಅರ್ಥನೇ ಗೊತ್ತಿಲ್ಲ, ಅವಳಿಗೆ ಬೇಗ ಹುಡುಕೊಡ್ತೀನಿ ರಾಣಿ, ಯೋಚನೆ ಮಾಡಬೇಡ, ನಿಮ್ಮ ಅಪ್ಪನ ನಾನು
ಆದಷ್ಟು ಬೇಗ ಹುಡುಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ಭರವಸೆ ಕೊಡ್ತಾನೆ. ಆದರೆ ಈ ಕಾಂಪಿಟೇಷನಲ್ಲಿ ಅವಳ ಇದರಲ್ಲಿ ತೊಗೊಳಕ್ಕಾಗೋದಿಲ್ಲ ಅಂತೇಳಿ ಪ್ರಿನ್ಸಿಪಲ್ ಹೇಳ್ತಾರೆ. ಸೊ ಹಗ್ ಮಾಡಿಕೊಂಡು ತುಂಬ ಅಳ್ತಿರ್ತಾಳೆ ರಾಣಿ. ಹತ್ತಿದ ತಕ್ಷಣ ಅಳ್ಬೇಡ ರಾಣಿ, ಇನ್ನೊಂದು ರೌಂಡ್ ಇದೆಯಲ್ಲ ಅದರಲ್ಲಿ ನೀನು ಗೆಲ್ಲಂತೆ. ಇದರಲ್ಲಿ ಇವಾಗ ಇಲ್ಲ ಅಂತಂದಮೇಲೆ ಇನ್ನು ನೀನು ಉತ್ತರ ಕೊಟ್ಟಿದ್ಯಾ ಪ್ರಿನ್ಸಿಪಲ್ ಹೇಳ್ತಾರೆ. ನೀವು ಉತ್ತರ ಕೊಟ್ಟಿದ್ರೆ ತುಂಬ ಚೆನ್ನಾಗಿ ಉತ್ತರ ಕೊಟ್ರಿ, ಆದರೂ ಕೂಡ ಇದನ್ನು ನಾವು ತೊಗೊಳಕ್ಕಾಗೋದಿಲ್ಲ. ರಾಣಿ ಕೊಟ್ಟಿದ್ರೆ ರಾಣಿಯನ್ನು ತೊಗೋಬೋದಿತ್ತು. ಸೊ ಅದ್ರ ಬದಲಾಗಿ ನೀವು ಕೊಟ್ಟಿರೋದ್ರಿಂದ ನಾವು ಇದನ್ನ ಯಾವುದೇನೇ ಒಂದು ತೊಗೊಳಕ್ಕಾಗಲ್ಲ ಅಂತ ಪ್ರಿನ್ಸಿಪಲ್ ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ಅಯ್ಯೋ ಇವಾಗ ನಂದು ಒಂದು ಪ್ರೈಸ್ ಹೋಗ್ಬಿಡ್ತಲ್ಲ ಅಂತ ತುಂಬ ಬೇಜಾರಾಗುತ್ತೆ. ಥ್ಯಾಂಕ್ಸ್ ಫ್ರೆಂಡು ಅಂತೇಳಿ ಥ್ಯಾಂಕ್ಸ್ ಕೇಳ್ತಾಳೆ. ಅದು ಹೇಳಿದ್ಮೇಲೆ ಸರಿ ಆಯಿತು, ನೆಕ್ಸ್ಟ್ ರೌಂಡಲ್ಲಿ ಇನ್ನೂ ಇದೆಯಲ್ಲ ಚಾನ್ಸ್ ಇತ್ತು, ಅದರಲ್ಲಿ ಗೆಲ್ಲಂತೆ ಬಿಡು, ಇದು ಹೋದ್ರೆ ಹೋಗಲಿ ಅಂತ ಬಾಲನೇ ಹೇಳ್ತಾನೆ. ಹೌದು ರಾಣಿ, ಇದೊಂದು ಸರಿ ಬಿಡು, ಹೋದ್ರೆ ಹೋಗಲಿ, ನೆಕ್ಸ್ಟ್ ರೌಂಡಲ್ಲಿ ನೀನು ಗೆಲ್ಲುವಂತೆ ಅಂತ ಹೇಳ್ಬಿಟ್ಟು ಮೇಡಮ್ ಕೂಡ ಹೇಳ್ತಾರೆ. ಇನ್ನು ಹೇಳಿದ ತಕ್ಷಣ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ ಅಪ್ಪನ ಬಗ್ಗೆ ನೀವು ಅಂತ ಹೇಳ್ಬಿಟ್ಟು ಬಾಲನ್ಗೆ ಕೂಡ ಪ್ರಿನ್ಸಿಪಲ್ ಮೇಡಮ್ ಅವರೆಲ್ಲ ಥ್ಯಾಂಕ್ಸ್ ಹೇಳ್ತಾರೆ. ಸರಿ ಆಯಿತು ಆಗಿದ್ರೆ ಅಂತ ಹೇಳ್ಬಿಟ್ಟು ತುಂಬ ಖುಷಿಯಿಂದ, ಆದರೆ ಇದನ್ನು ಯಾವುದು ನಾವು ಇದು ಮಾಡೋಕ್ಕಾಗೋದಿಲ್ಲ, ಬೇಜಾರು ಮಾಡ್ಕೊಬಿಡಿ ಅಂದಾಗ, ಯಾಕೆ ಸರ್ ಅಂತ ಕೇಳಿದಾಗ ಈ ರೀತಿ ಇರುತ್ತೆ, ಎಲ್ಲ ಮಕ್ಕಳಿಗೂ ತೊಂದರೆ ಆಗೋದು ಬೇಡ ಅಲ್ವಾ, ಅವರು ಕೂಡ ಎಲ್ಲ ಕಾಂಪಿಟೇಷನಲ್ಲಿ ಭಾಗವಹಿಸಿರ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಸರಿಯಾಗಿದ್ದರೆ ಆಯಿತು ಅಂತ ಹೇಳ್ಬಿಟ್ಟು ರಾಣಿಗೆ ಸಮಾಧಾನ ಹೇಳಿ ಬಾಲ ಕರ್ಕೊಂಡು ಬರ್ತಾನೆ. ಬಿಡು ರಾಣಿ ಹೋಗಲಿ, ನೆಕ್ಸ್ಟ್ ರೌಂಡಲ್ಲಿ ನೀನು ಭಾಗವಹಿಸಿ ಮಾಡುವಂತೆ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ರಾಣಿಗೆ ಹೇಳ್ತಾರೆ. ಇನ್ನು ಇಲ್ಲಿ ಒಂದು ಕಡೆ ಒಬ್ಬರು ಲಂಬೂದರ ಅಂತ ಹೇಳ್ಬಿಟ್ಟು ಒಂದು ಕೇಸ್ ತಗೊಳಕ್ಕೆ ಬಂದಿರ್ತಾರೆ. ಅಂದರೆ ಇದು ಯಾರು ಅಲ್ಲ ಲಂಬೂದರ ಅಂದರೆ ಸತ್ಯಣ್ಣನೂ ಲಂಬೂದರ ಒಂದೇ ಕ್ಲಾಸ್ಮೇಟಲ್ಲಿ ಓದಿರ್ತಾರೆ. ಸೊ ಇವ್ರನ್ನ ಕಾವೇರಿನ ಇಷ್ಟಪಡ್ತಾ ಇರ್ತಾನೆ ಕಾಲೇಜ್ ಲೈಫಿಂದನೂ. ಅವನೇ ಲಂಬೂದರ ಅಂದರೆ ಇದು ನಿನ್ನೆ ಸಂಚಿಕೆ ನೋಡಿದ್ರೆ ಗೊತ್ತಾಗ್ತಿತ್ತು, ನಾನು ನಿನ್ನೆ ಸಂಚಿಕೆ ಹಾಕಿರಲಿಲ್ಲ. ಸೊ ಹಾಗಾಗಿ ನಾನು ತೊಗೊಳ್ತೀನಿ ಕೇಸ್ನ ಅಂತ ಹೇಳ್ಬಿಟ್ಟು ಒಪ್ಕೊತಾನೆ. ಒಪ್ಕೊಂಡ ತಕ್ಷಣ ತುಂಬ ಖುಷಿಯಾಯಿತು. ನೀವೇ ಬಂದುಬಿಟ್ಟು ಕೇಸ್ ತೊಗೊತೀನಿ ಅಂತಂದರೆ ತುಂಬ ಖುಷಿಯಾಗುತ್ತೆ ಅಂದರೆ, ಹಾಗಿದ್ರೆ ನಾನು ಕಾವೇರಿ ಹತ್ರ ಮಾತಾಡಬೇಕು ಅಂದಾಗ ಸತ್ಯಣ್ಣ ಇದ್ಕೊಂಡು ನನ್ನ ತಂಗಿ ಹತ್ರನೇ ಮಾತಾಡ್ತೀಯ ಅಂತ ಹೇಳ್ಬಿಟ್ಟು, ಅಯ್ಯೋ ಅದಕ್ಕೋಸ್ಕರ ಅಲ್ಲ, ಏನು ನಡೆದಿದೆ ಅಂತ ಕೇಳೋಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಹೇಳಿದಾಗ ಸೀನಾ ಎತ್ಕೊಂಡು ಅವ್ರ ಮೇಲೆ ಕಾನ್ಫಿಡೆನ್ಸ್ ಇರೋದಿಲ್ಲ, ಆಡ್ಕೊತಾ ಇರ್ತಾನೆ. ಸತ್ಯ ಹೇಳಿದ್ದು ಸರಿ ಹೋಗಲ್ವಾ ಅಂದರೆ, ಇಲ್ಲ ನಾವು ಜೈಲದೇ ಹೋಗಿ ಅಲ್ಲೇ ನಾವು ಅವ್ರ ಹತ್ರ ಮಾತಾಡಬೇಕು ಅಂದಾಗ, ಸರಿಯಾಗಿದ್ದರೆ ನಾನು ಒಂದು ಡೇಟ್ನ ಫಿಕ್ಸ್ ಮಾಡಿ ನಾವು ಜೈಲಿಗೆ ಹೋಗೋಣ ಅಂತೇಳಿ ಸತ್ಯಣ್ಣ ಹೇಳ್ತಾರೆ. ವಿಸಿಟಿಂಗ್ ಕಾರ್ಡ್ ಕೊಟ್ಬಿಟ್ಟು ಈ ನಂಬರ್ಗೆ ಮಾಡಿ ಅಂತ ಹೇಳ್ಬಿಟ್ಟು ಲಂಬೂದರವರು ಹೇಳ್ತಾರೆ. ಸರಿಯಾಗಿದ್ದರೆ ನಿಮ್ಮ ಕಡೆದೇ ತುಂಬ ಉಪಕಾರ ಆಯಿತು ಅಂತ ಹೇಳಿದಾಗ, ಇಲ್ಲಿ ಪಕ್ಕದಲ್ಲಿ ಒಬ್ಬನು ಇದಿರ್ತಾನಲ್ವಾ ಲಂಬೂದರವ್ರಿಗೆ, ಅವನು ಫೀಸ್ ಕೇಳಿ ಅಂತ ಹೇಳ್ಕೊಡ್ತಾನೆ. ಆ ಕೇಳಿದ ತಕ್ಷಣ ಸರಿ ಅದ್ರ ಬಗ್ಗೆ ಇಲ್ಲಿ ನೀವೇನು ಯೋಚನೆ ಮಾಡಿಬಿಡಿ, ನಾನು ಫೀಸ್ ಕೊಡ್ತೀನಿ ಅಂತ ಸತ್ಯಣ್ಣ ಹೇಳ್ತಾರೆ. ಆಗ ಥ್ಯಾಂಕ್ಸ್ ಹೇಳ್ಬಿಟ್ಟು ಸರಿಯಾಗಿದ್ದರೆ ನೀವು ಜೈಲಿಗೆ ಹೋಗ್ಬೇಕಾದ ಕರೀರಿ ಅಂತ ಹೇಳ್ಬಿಟ್ಟು ಹೊರಡ್ತಾರೆ ಅವ್ರ ಪಾಡಿಗೆ ಅವರು. ಇನ್ನು ಇಲ್ಲಿ ಒಂದು ಕಡೆ ತೇಜನು ಕರ್ಕೊಂಡು ಹೋಗೋಕ್ಕೆ ಅಂತ ಬಂದಿರ್ತಾನಲ್ಲ ಬಾಲ ಫ್ರೆಂಡ್, ಈಗ ಕಾಂಪಿಟೇಷನ್ ನಡೀತಾ ಇದೆ, ಲೆಕ್ಚರರ್ನ ಕೇಳೋಣ ಅಂತ ಅಂದರೆ ಈಗ ಅವ್ರು ಕಳಿಸ್ತಾರೋ ಇಲ್ಲ ಗೊತ್ತಿಲ್ಲ, ಅದಕ್ಕೆ ಇಲ್ಲೇ ವೆಯ್ಟ್ ಮಾಡ್ತೀನಿ, ನಿನ್ನ ಬೇರೆ ಕರ್ಕೊಂಡು ಹೋಗ್ಬೇಕು ತೇಜು ಅಂತ ಹೇಳ್ಬಿಟ್ಟು ಬಾಲ ಹೇಳ್ತಾನೆ. ರಾಣಿ ಎಲ್ಲೋದ್ಲು ಅಂತೇಳಿ ಕೇಳಿದಾಗ ರಾಣಿ ಅಲ್ಲೆಲ್ಲೋ ಇರಬಹುದು ಅಂತ ಹೇಳ್ಬಿಟ್ಟು ತೇಜು ಹೇಳ್ತಾನೆ. ಹಾಗಿದ್ರೆ ಥ್ಯಾಂಕ್ಸ್ ಹೇಳು ಅಂತ ಹೇಳಿದಾಗ ಸರಿ ನೀನೇ ಬಂದು ಹೇಳು ಅಂತ ತೇಜು ಹೇಳ್ತಾನೆ. ಇನ್ನು ಇಲ್ಲಿ ಇವಳು ಲೋಹಿತನು ಅವ್ರ ಫ್ರೆಂಡ್ ಎಲ್ಲನ ಈಗ ರನ್ನಿಂಗ್ ರೇಸ್ ಇರುತ್ತೆ, ಅದಕ್ಕೆ ಪ್ರಿಪೇರ್ ಆಗ್ತಾ ಇರ್ತಾರೆ. ಇನ್ನು ಇವಳು ಶೂ ಹಾಕ್ಕೊಂಡಿರಲ್ಲ. ಯಾಕೆ ಶೂ ಹಾಕ್ಕೊಂಡಿಲ್ಲ, ಶೂ ಹಾಕ್ಕೊಂಡು ಓಡಲ್ವೇನೆ ಅಂತ ಚಂದು ಕೇಳ್ತಾನೆ. ಇಲ್ಲ ನನಗೆ ಶೂ ಹಾಕ್ಕೊಂಡು ಅಭ್ಯಾಸ ಇಲ್ಲ, ನಾನು ಹಾಗೆ ಓಡ್ತೀನಿ ಅಂತ ರಾಣಿ ಹೇಳ್ತಾಳೆ. ಇವಳು ಲೋಹಿತ್ ಇದ್ಕೊಂಡು ಶೂ ಹಾಕ್ಕೊಂಡ್ರೆ ಅವಳು ಸೋಲ್ತೀನಂತ ಅನ್ನಿಸ್ತಿದೆಯೇನೋ, ಅದಕ್ಕೆ ಶೂ ಹಾಕ್ಕಂತ ಇಲ್ಲ ಅಂತೇಳಿ ಲೋಹಿತ್ ಹೇಳಿರ್ತಾಳೆ. ಲೋಹಿತ್ ಒಂದು ಕಿತಾಪತಿ ಮಾಡೇ ಇರ್ತಾಳೆ ಯಾವಾಗಲೂ ಕೂಡ. ಸೊ ಹಾಗಿದ್ರೆ ಶೂ ಹಾಕ್ಕೊಂಡು ಬರುವಂತೆ ಬಾ, ಕಾಲು ತುಂಬ ಸುಡುತ್ತೆ ಅಂತ ಚಂದು ಕರ್ಕೊಂಡು ಬಂದು ಶೂ ಹಾಕ್ಸ್ಬೇಕಂತ ಕಾಲು ಇಕ್ಕಿಸ್ತಾನೆ. ಅದರಲ್ಲಿ ಗ್ಲಾಸ್ ಒಯ್ದಿರ್ತಾಳೆ, ಅದು ಯಾರೂ ಅಲ್ಲ, ನೋಡ್ತಾ ಹೋಗಿ. ಸೊ ಇನ್ನೇನೋ ಅದರಲ್ಲಿ ಗ್ಲಾಸ್ ಒಯ್ದ ತಕ್ಷಣ ಅದು ತೆಗಿತಾರೆ, ಗ್ಲಾಸ್ ಇರುತ್ತೆ, ರಾಣಿಗೆ ಚುಚ್ಚಿಬಿಡುತ್ತೆ. ಅಷ್ಟರಲ್ಲೇ ಬಾಲ ಕೂಡ ಅಲ್ಲಿಗೆ ಬರ್ತಾನೆ. ಸೊ ಇನ್ನು ನೋಡಿದ ತಕ್ಷಣ ತುಂಬ ಶಾಕ್ ಆಗಿಬಿಟ್ಟು ರಾಣಿ ಏನಾಯಿತು ಕಾಲ್ಗೆ ಅಂತೇಳಿ ಎತ್ತಿ ನೋಡ್ತಾನೆ. ಗ್ಲಾಸು ಅಂಕಲ್ ಯಾರೋ ಶೂ ಅಲ್ಲಿ ಒಯ್ದುಬಿಟ್ಟಿದ್ರು ಅಂತ ಚಂದು ಹೇಳ್ತಾನೆ. ಸೊ ಯಾರು ಇದಿರ್ಬೋದು ಅಂತ ಎನ್ಕ್ವೈರಿ ಮತ್ತೆ ಮಾಡೋಣ ಬಾ ರಾಣಿ, ಫಸ್ಟಿಗೆ ಹಾಸ್ಪಿಟಲ್ಗೆ ಹೋಗೋಣ ಅಂತ ಕರೆದಾಗ, ಇಲ್ಲ ಫ್ರೆಂಡು ನಾನು ಹಾಸ್ಪಿಟಲ್ಗೆ ಬರಲ್ಲ, ನಾನು ಭಾಗವಹಿಸಲೇಬೇಕು, ನನಗೆ ಎಲ್ಲೇ ಗೆಲ್ಲಬೇಕು ಈ ಪಂದ್ಯನ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣ ಸರಿ ಇಲ್ಲ ಬಾ, ತುಂಬ ಜಾಸ್ತಿ ಗಾಯ ಆಗಿದೆ, ರಕ್ತ ಬರ್ತಿದೆ ಅಂತ ಬಾಲ ಕರೆದಾಗ, ಇಲ್ಲ ನಾನು ಗೆದ್ದೇ ಗೆಲ್ಲಬೇಕು ಅಂತ ಹೇಳ್ತಾರೆ. ಚಂದು ಇದ್ಕೊಂಡು ಯಾಕೆ ನಿಂಗೆ ಇಷ್ಟೊಂದು ಹಠ ಅಂದಾಗ ಬಾಲ ಇದ್ಕೊಂಡು, ಹಾಗೆ ಚಂದು ಹಠ ಅನ್ನೋದು ಅಂಥದ್ದೇನೆ, ಗೆಲ್ಲಬೇಕನ್ನೋ ಹಠ ಇದ್ದರೆ ಗೆದ್ದೇ ಗೆಲ್ತಾಳೆ ರಾಣಿ ಅಂತ ಹೇಳ್ಬಿಟ್ಟು, ಸರಿಯಾಗಿದ್ದರೆ ನೀನು ಹುಷಾರಾಗಿ ಇದು ಮಾಡು ಅಂತೇಳಿ ಬಾಲ ಕೂಡ ಸಪೋರ್ಟ್ ಮಾಡ್ತಾನೆ. ಅಲ್ಲ ಕಣೆ, ನಾನು ಹೇಳೋದನ್ನ ನೀನು ಕೇಳೋದೇ ಇಲ್ವಲ್ಲೇ ರಾಣಿ, ಬೇಡ ಕಣೆ ಜಾಸ್ತಿ ಕಾಲು ಏಟಾಗಿದೆ ಅಂತ ಹೇಳ್ಬಿಟ್ಟು ಚಂದು ಹೇಳ್ತಾನೆ. ಅವಳು ಕೇಳ್ತಾನೆ ಇರಲ್ಲ. ಇನ್ನು ಇಲ್ಲಿ ಒಂದು ಕಡೆ ಸೀನಾ ಇದ್ಕೊಂಡು, ಅಲ್ಲ ಸತ್ಯ ಇವನು ಕೇಸ್ ತೊಗೊಂಡು ಗೆಲ್ಲಿಸ್ತಾನೆ ಅನ್ನೋದು ನಿನ್ಗೇನಾದ್ರು ಅನ್ನಿಸ್ತಿದ್ಯಾ ಅಂದಾಗ, ಯಾಕೋ ಹಂಗಂತೀಯ, ಅವನು ಎಷ್ಟಷ್ಟು ಕೇಸ್ಗಳೆಲ್ಲ ಗೆದ್ದಿದ್ದಾನಂತ ಹೇಳಿದ್ನಲ್ಲೋ, ನೀನು ಸುಮ್ಮನೆ ಇರಪ್ಪ ಅಂತ ಹೇಳಿದಾಗ, ದುಡ್ಡು ಏನೋ ಮಾಡೋದು ಅಂದಾಗ, ದುಡ್ಡಿಂದ ಏನೋ ಒಂದು ವ್ಯವಸ್ಥೆ ಮಾಡೋಕ್ಕಾಗುತ್ತೆ ಬಿಡು ಅಂತೇಳಿ ಸತ್ಯಣ್ಣ ಹೇಳ್ತಾರೆ. ಆದರೆ ಸೀನಾಗೆ ಮಾತ್ರ ಈ ಪಕ್ಕದಲ್ಲಿದ್ನಲ್ಲ ಅಸ್ಟೆಂಟು, ಅವನ ಮೇಲೆ ನನಗೆ ಜಾಸ್ತಿ ಡೌಟ್ ಇದೆ, ಇವರು ಕೇಸ್ನ ಗೆಲ್ಲಿಸ್ಕೊಡ್ತಾರಾ ಏನಪ್ಪ ಕತೆ ಅಂತೇಳಿ ಸೀನಾ ಅನ್ಕೋತಾ ಇರ್ತಾನೆ. ಇನ್ನು ಇಲ್ಲಿ ಒಂದು ಕಡೆ ಬಸ್ಸು ಯಾಕೆ ನೀವು ಫೀಸ್ ಕೇಳಲಿಲ್ಲ ಅಂದಾಗ,
ಫೀಸ್ ಕೇಳಬೇಕಿತ್ತ ಅಂತೇಳಿ ಒಂದ್ಸತಿ ಒಂದೇಟ್ ಕಪ್ಪಾಳಕ್ಕೆ ಹೊಡೆದ್ಬಿಡ್ತಾನೆ ಲಂಬೂದರ್ ಅವರು. ಯಾಕೆ ಬಸ್ಸು ಹಂಗೆ ಹೊಡೆದ್ರಿ ಅಂತ ಹೇಳಿದಾಗ, ಯಾಕೆ ಸರ್ ಅಂತ ಕೇಳಿದಾಗ, ನಮ್ಮ ಕಾವೇರಿ ಕೇಸ್ಕೊಂಡು ನಾನು ತಗೊತಾ ಇರೋದು, ದುಡ್ಡಿಗೋಸ್ಕರ ಯಾವತ್ತೂ ಕೆಲಸ ಮಾಡಬಾರ್ದು, ದುಡ್ಡು ಯಾವತ್ತು ಬೇಕಾದರೂ ನಾವು ಅರ್ನ್ ಮಾಡ್ಬೋದು, ಆದರೆ ದುಡ್ಡಿಲ್ಲ ಅಂತಂದರೆ ಒಂದು ಒಳ್ಳೆಯವ್ರನ್ನ ಬಿಡಿಸಿದ್ದು ಒಂದು ಒಳ್ಳೆಯದಾಗುತ್ತೆ ನಮಗೆ. ಸೊ ಹಾಗಾಗಿ ದುಡ್ಡಿಂದ ಯಾವುದು ನಾನು ಮುಖ ನೋಡ್ತಿಲ್ಲ, ಆದರೆ ಕಾವೇರಿನ ಬಿಡಿಸ್ಬೇಕನ್ನೋದು ಅಷ್ಟೇ ನನಗೆ ಉದ್ದೇಶ ಅಂತ ಹೇಳ್ಬಿಟ್ಟು ಹೇಳಿದಾಗ, ಸರಿ ಆಗಿದ್ರೆ ಗಾಡಿ ತೆಗಿ ನಡಿ ಅಂತ ಹೇಳ್ಬಿಟ್ಟು ಲಂಬುದವ್ರು ಹೇಳ್ತಾರೆ. ಹಾಗಿದ್ರೆ ಗಾಡಿ ತೆಗಿಯೇನಂತ ಹೋಗ್ತಾನೆ. ಅವಾಗ ಫೋಟೋ ಇರುತ್ತೆ ಅದರಲ್ಲಿ ಒಂದು, ಆ ಫೋಟೋನ ತೊಗೊಂಡ್ಬಿಟ್ಟು ಕಾವೇರಿದು ನೋಡ್ಕೊತಾ ಇರ್ತಾನೆ. ಕಾಲೇಜ್ ಲೈಫಿಂದನೇ ಇವಳ ತುಂಬ ಇಷ್ಟಪಡ್ತಿರ್ತಾನೆ. ಸೊ ಹಾಗಾಗಿ ಆ ಫೋಟೋನ ಹಾಗೆ ಇಟ್ಕೊಂಡಿರ್ತಾನೆ. ಇನ್ನೇನು ಅದೆಲ್ಲ ಆದಮೇಲೆ ಸೊ ಇನ್ನು ಗಾಡಿ ತೊಗೊಂಡು ಅವ್ರ ಪಾಡಿಗೆ ಅವ್ರು ಹೊರಡ್ತಾರೆ. ಇನ್ನು ಇಲ್ಲಿ ಒಂದು ಕಡೆ ಇನ್ನು ರನ್ನಿಂಗ್ ರೇಸ್ಗೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಮಕ್ಕಳ ಎಲ್ಲ ಬನ್ನಿ ರನ್ನಿಂಗ್ ರೇಸ್ ಶುರುವಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಹಾಗೆ ಹೇಳಿದ ತಕ್ಷಣ ರಾಣಿ ಮಾತ್ರ ಇಲ್ಲೇ ಪಾಪ ತುಂಬ ನೋಯ್ತಾ ಇರುತ್ತೆ ಕಾಲು ಅವಳಿಗೆ. ಮತ್ತಿನ್ನು ಲೋಹಿತ್ ಇದ್ಕೊಂಡು ಅವರೆಲ್ಲ ರೆಡಿಯಾಗಿ ನಿಂತಿರ್ತಾರೆ. ಚಂದು ಕೇಳಿಸ್ತಿದ್ಯಲ್ವಾ, ಬಾ ತೇಜು ಹೋಗೋಣ ಅಲ್ಲಿಗೆ ಅಂತೇಳ್ಬಿಟ್ಟು ರಾಣಿ ಕರಿತಾ ಇರ್ತಾಳೆ. ಅಲ್ಲ ರಾಣಿ, ಇದೇ ರೀತಿ ನೀನು ಹೇಗೆ ಓಡ್ತೀಯ ಇವತ್ತು ಅಂತೇಳ್ಬಿಟ್ಟು ಅವರಪ್ಪ ಅಂದರೆ ಬಾಲ ಖರ್ಚಿಪ್ ಇರುತ್ತೆ ಅವ್ರ ಹತ್ರ, ಆ ಕಾಲಿಗೆ ಖರ್ಚಿಪ್ನ ನೀಟಾಗಿ ಕಟ್ತಾರೆ. ಅಂದರೆ ಅಪ್ಪ ಅನ್ನೋದು ಅವಳಿಗೂ ಗೊತ್ತಿಲ್ಲ, ಸೊ ಇವಳಿಗೆ ಮಗಳು ಅನ್ನೋದು ಇವ್ರಿಗೂ ಗೊತ್ತಿರಲ್ವಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ಕಟ್ಬಿಟ್ಟು ರಾಣಿ ತುಂಬ ಹುಷಾರಾಗಾಡು, ಆದರೆ ನಿಂಗೆ ಗೆದ್ದು ಬರಲೇಬೇಕು ಅಂತೇಳ್ಬಿಟ್ಟು ಆಶೀರ್ವಾದ ಮಾಡ್ತಾರೆ ಬಾಲ. ಆಯಿತು ಫ್ರೆಂಡು, ನಾನು ಗೆದ್ದೇ ಗೆಲ್ತೀನಿ ಇವತ್ತು ಅಂತ ಹೇಳ್ಬಿಟ್ಟು ರಾಣಿ ಹೇಳ್ತಾಳೆ. ಸೊ ಇನ್ನೇನು ನೋಡೋಣ ಗೆಲ್ತಾಳೋ ಇಲ್ವಾ ಅಂತ ಹೇಳ್ಬಿಟ್ಟು. ಇನ್ನು ಇಲ್ಲಿ ಒಂದು ಕಡೆ ಆಲ್ರೆಡಿ ಎಲ್ಲ ಮಕ್ಕಳು ಕೂತಿರ್ತಾರೆ, ಟೀಚರ್ಸ್ ಎಲ್ಲ ಕೂತಿದ್ದು ಒಂದು ರನ್ನಿಂಗ್ ರೇಸ್ನ ಶುರು ಮಾಡ್ತಾರೆ. ಲೋಹಿತು ಅವ್ರ ಫ್ರೆಂಡ್ಸ್ ಎಲ್ಲ ನಿಂತಿರ್ತಾರೆ. ಲೋಹಿತ್ ಇನ್ನೂ ಬಂದಿಲ್ಲ ಇವಳು ರಾಣಿ ಅಂತ ಅಂದಾಗ ಅವಳ ನೆನಪು ಮಾಡ್ಕೊತಾಳೆ ಏನು ಮಾಡಿದ್ಲಿ ಹಿಂದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಸ್ಲಿಪ್ಪರ್ ಇರ್ತಾವಲ್ಲ, ಅಂದರೆ ಶೂ ಇರ್ತಾವಲ್ಲ, ಶೂಗೆ ಬಂದ್ಬಿಟ್ಟು ಗ್ಲಾಸ್ ಅವಳೇ ಕಿತಾಪತಿ ಮಾಡಿ ಒಯ್ದಿರ್ತಾಳೆ. ಯಾವಾಗಲೂ ಅಷ್ಟೇ ಅವಳಿಗೆ ಅಯ್ಯನಿಸ್ತಲೇ ಇರ್ತಾಳೆ. ಸೊ ಅದರ ಕೊಯ್ದು ಹೋಗಿರ್ತಾಳೆ. ಇನ್ನೆಂಥ ಅವಳು ರನ್ನಿಂಗ್ ರೇಸಿಗೆ ಬರೋಕ್ಕಾಗುತ್ತೆ, ಹೋಗಿ ಶೂ ಹಾಕ್ಕೊಂಡಿರ್ತಾಳೆ, ಕಾಲೆಲ್ಲ ಚುಚ್ಚೋಗಿರುತ್ತೆ. ಅವಳು ರನ್ನಿಂಗ್ ರೇಸಿಗೆ ಬರಲ್ಲ ಅಂತೇಳಿ ರಾಣಿ ಅನ್ಕೋತಾ ಇರ್ತಾಳೆ, ಲೋಹಿತ್ ಅನ್ಕೋತಾ ಇರ್ತಾಳೆ. ಅದನ್ನು ಅಂದ್ಕೊಂಡ್ಬಿಟ್ಟು ಅವಳು ಬರೋದೇ ಇಲ್ಲ ಅಂತ ಹೇಳ್ಬಿಟ್ಟು ಅವಳು ಅಂದ್ಕೊಂಡು ನಿಂತಿರ್ತಾಳೆ. ಸೊ ರಾಣಿ ಬಂದು ನಿಂತ್ಬಿಡ್ತಾಳೆ. ಅದನ್ನು ನೋಡಿ ಲೋಹಿತ್ಗೆ ತುಂಬ ಶಾಕ್ ಆಗುತ್ತೆ, ಇವಳು ಹೇಗೆ ಬಂದ್ಲು ಅಂತ ಹೇಳ್ಬಿಟ್ಟು. ಕಾಲು ಮಾತ್ರ ತುಂಬ ಹೇಟ್ ಆಗಿರುತ್ತೆ, ಆದರೂ ಕೂಡ ಖರ್ಚಿಪ್ನ ಕೊಟ್ಕೊಂಡು ಓಡ್ಬೇಕಂತೇಳಿ ರಾಣಿ ಬಂದಿರ್ತಾಳೆ. ಸೊ ಲೋಹಿತ್ಗೆ ಶಾಕ್ ಆಗಿಬಿಟ್ಟು ಇವಳು ಹೇಗೆ ಬಂದ್ಲು ಅನ್ನೋದೇ ಅವಳಿಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಸೊ ಇನ್ನೇನು ಎಲ್ಲ ಮಕ್ಕಳು ಈಗ ರನ್ನಿಂಗ್ ರೇಸ್ ಮಾಡಬೇಕು. ಸೊ ಯಾರು ಗೆಲ್ತಾರೆ ಏನು ಅಂತ ಹೇಳ್ಬಿಟ್ಟು ನಾಳೆ ಸಂಚಿಕೆಯಲ್ಲಿ ನಾವು ನೋಡಬೇಕಾಗುತ್ತೆ. ಸೊ ಈ ಸಂಚಿಕೆನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ, ಏನು ಕತೆ. ಇಲ್ಲಿ ಒಂದು ಕಡೆ ಕಾವೇರಿ ಬೇರೆ ಜೈಲಿಂದ ತಪ್ಪಿಸ್ಕೊಳೋಕ್ಕೆ ಆಲ್ರೆಡಿ ರೆಡಿ ಆಗಿದ್ದಾಳೆ. ಲೀಲಾ ಸಪೋರ್ಟಿಂದನೇ ತಪ್ಪಿಸ್ಕೊತಾಳ, ಇಲ್ಲ ಅಂತಂದರೆ ಇಲ್ವಾ. ಇಲ್ಲಿ ಒಂದು ಕಡೆ ರಾಣಿ ಗೆಲ್ಲಲ್ವಾ ಅಂತ ಹೇಳಿ ನಾಳೆ ನೋಡಬೇಕಾಗುತ್ತೆ. ವಿಡಿಯೋ ನೋಡೋರಿಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.